ಜಮ್ಮು ಕಾಶ್ಮೀರ ಪೊಲೀಸರು ಅತಿದೊಡ್ಡ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಡಾಕ್ಟರ್ ಒಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಹರಿಯಾಣದ ಫರೀದಾಬಾದ್ನಲ್ಲಿ ಟೆರರ್ ಡಾಕ್ಟರ್ ಪೊಲೀಸರ ಅತಿಥಿಯಾಗಿದ್ದಾರೆ. ಫರೀದಾಬಾದ್ನ ಡಾಕ್ಟರ್ ಮುಜಮಿಲ್ ಸೇರಿ ಇಬ್ಬರ ಬಂಧನ ಆಗಿದೆ. ಆರೋಪಿ ಬಳಿ ಸ್ಫೋಟಕ ತಯಾರಿಕೆಗೆ ಬಳಸುವಂತಹ ಸಾಮಗ್ರಿಗಳು ಪತ್ತೆಯಾಗಿವೆ. ಪಿಸ್ತೂಲ್, ಲೈವ್ ಕಾರ್ಟ್ರಿಜ್ಗಳು, ಟೈಮರ್ಗಳು, ಬ್ಯಾಟರಿ, ವಾಕಿ ಟಾಕಿ ಹೀಗೆ ಎಲ್ಲವೂ ಕೂಡ ಪೊಲೀಸರು ವಶಕ್ಕೆ ಪಡೆದಂತಹ ಸಂದರ್ಭದಲ್ಲಿ ಸಿಕ್ಕಿರುವಂತಹ ವಸ್ತುಗಳಾಗಿವೆ. ಫರೀದಾಬಾದ್ನ ಅಲ್ ಫಹಾದ್ ವಿವಿಯಲ್ಲಿ ಡಾಕ್ಟರ್ ಆಗಿರುವಂತಹ ಆರೋಪಿ. ಈ ಡಾಕ್ಟರ್ನ ಜೊತೆಗೆ ಇನ್ನಿಬ್ಬರು ಆರೋಪಿಗಳ ಬಂಧನ ಆಗಿದ್ದು, ಸ್ಟೆಥಾಸ್ಕೋಪ್, ಮೆಡಿಸಿನ್ಸ್ ಇರಬೇಕಾದಂತಹ ಕೈಯಲ್ಲಿ ಮಾರಕಾಸ್ತ್ರಗಳಿರೋದನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಯಾವ ಸಂಘಟನೆಯ ಜೊತೆಗೆ ಶಾಮೀಲಾಗಿದ್ರು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ಈ ಕಾರ್ಯಾಚರಣೆ ಹೇಗೆ ನಡೀತು ಮತ್ತು ಈ ಟೆರರ್ ಡಾಕ್ಟರ್ ಏನಿದ್ದಾನೆ ಈತನ ನೆಟ್ವರ್ಕ್ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ? ನೋಡಿ, 3 ದಿನಗಳ ಹಿಂದೆ ಜಮ್ಮು ಕಾಶ್ಮೀರದಲ್ಲಿ ಆಸ್ಪತ್ರೆ ಒಂದರ ಮೇಲೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಒಂದು ಆಸ್ಪತ್ರೆಯ ವೈದ್ಯರಿಡುವಂತ ಸಲಕರಣೆ ಇಡುವಂತ ಸ್ಥಳದಲ್ಲಿ ಒಂದು AK-47 ಗನ್ ಪತ್ತೆಯಾಗಿತ್ತು. ಇದಾದ ಬಳಿಕ ಪೊಲೀಸರು ಆಳವಾದಂತ ತನಿಖೆಯನ್ನ ಮಾಡ್ಲಿಕ್ಕೆ ಮುಂದಾಗಿದ್ರು. ಇದಾದ ಬಳಿಕ ವೈದ್ಯನನ್ನ ವಶಕ್ಕೆ ಪಡೆದುಕೊಂಡು ಆತನ ತನಿಖೆಯನ್ನ ನಡೆಸಿದಂತ ಸಂದರ್ಭದಲ್ಲಿ ಹರಿಯಾಣದಲ್ಲೂ ಕೂಡ ಈ ನೆಟ್ವರ್ಕ್ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗಿರುವಂತದ್ದು. ಒಂದು ಸಂಘಟಿತವಾಗಿ ವೈದ್ಯರು ಭಯೋತ್ಪಾದನಾ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವಂತದ್ದು ಮತ್ತೆ ಆ ಸಂಘಟನೆಗಳ ಜೊತೆಗೆ ಕೈ ತೊಡಗಿಸಿಕೊಂಡಿರುವಂತದ್ದು ಕೂಡ ಗೊತ್ತಾಗಿತ್ತು. ಹಾಗಾಗಿ ಇವತ್ತು ಫರೀದಾಬಾದ್ ನಲ್ಲೂ ಕೂಡ ದಾಳಿಯನ್ನ ನಡೆಸುವಂತ ಕೆಲಸವನ್ನ ಮಾಡಲಾಗಿತ್ತು. ಅಲ್ಲೂ ಕೂಡ ಅಕ್ರಮವಾಗಿ ಶಸ್ತ್ರಾಸ್ತ್ರಗಳನ್ನ ಆಸ್ಪತ್ರೆಯಲ್ಲಿ ಇಟ್ಕೊಂಡಿರುವಂತದ್ದು ಕೂಡ ಗೊತ್ತಾಗಿತ್ತು. ಈ ಘಟನೆ ಬೆನ್ನಲ್ಲೇ ಈಗ ಜಮ್ಮು ಕಾಶ್ಮೀರದ ಪೊಲೀಸರು ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡಿದ್ದಾರೆ ಮತ್ತೆ ವಿಚಾರಣೆಗೂ ಕೂಡ ಒಳಪಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಕೇವಲ ಜಮ್ಮು ಕಾಶ್ಮೀರ ಮತ್ತೆ ಹರಿಯಾಣಕ್ಕೆ ಮಾತ್ರ ಈ ಒಂದು ಸಂಘಟನೆ ಸೀಮಿತವಾಗಿದೆಯಾ ಅಥವಾ ದೇಶಾದ್ಯಂತ ಕೆಲವೊಂದಿಷ್ಟು ನಿರ್ದಿಷ್ಟ ವೈದ್ಯರು ಈ ಒಂದು ವ್ಯವಸ್ಥೆಯಲ್ಲಿ ತೊಡಗಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕು. ಯಾಕಂದ್ರೆ ಕಳೆದ 3 ದಿನಗಳಿಂದ ಏನ್ ಬೆಳವಣಿಗೆಗಳಾಗ್ತಾ ಇದಾವೆ ಇದರಲ್ಲಿ ಸೀರೀಸ್ ಆಫ್ ಡಾಕ್ಟರ್ಸ್ ಎಲ್ಲರೂ ಕೂಡ ಬಹುತೇಕ ಡಾಕ್ಟರ್ಗಳಾಗಿರುವಂತದ್ದು. ಹೀಗಾಗಿ ದೇಶಾದ್ಯಂತ ಕೂಡ ಡಾಕ್ಟರ್ಗಳ ಒಂದು ಜಾಲ ಭಯೋತ್ಪಾದನೆಯ ಸಂಘಟನೆ ಜೊತೆಗೆ ನಂಟನ ಹೊಂದಿರುವಂತ ಸಾಧ್ಯತೆಗಳು ಕೂಡ ಇದಾವೆ. ಹೀಗಾಗಿ ಜಮ್ಮು ಕಾಶ್ಮೀರ ಪೊಲೀಸರು ಸೇರಿದಂತೆ ಬೇರೆ ಬೇರೆ ರಾಜ್ಯಗಳ ಪೊಲೀಸರು ಕೂಡ ಈಗ ತನಿಖೆಗೆ ಇಳಿದಿದ್ದಾರೆ. ಥ್ಯಾಂಕ್ ಯು ಶಬ್ಬೀರ್ ನಿಮ್ಮೆಲ್ಲ ಮಾಹಿತಿಗೆ.